ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಪಾರ್ಟ್ 2ನ ಅಪ್ಲೋಡ್ ಮಾಡ್ತಿದ್ದೀನಿ. ಹಾಗೆ ಮಕ್ಕಳೆಲ್ಲ ಆಟ ಆಡ್ತಾ ಇದ್ವು, ಹಾಗೆ ಜಾಸ್ತಿ ಶೂಟ್ ಮಾಡೋಕ್ಕಾಗಲಿಲ್ಲ, ಫೋನ್ನ ಚಾರ್ಜ್ಗೆ ಹಾಕಿದ್ದೆ. ಹಾಗೆ ಊಟದ ನಂತರ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಿದ್ವು, ಅದರ ಒಂದು ವಿಡಿಯೋ ನೋಡ್ಕೊಂಬನ್ನಿ. ಯಾರು ಹಾಗೆ ಅವತ್ತಿನ ಬೆಳಗ್ಗೆ ನಾನು ಮತ್ತು ವಿಶ್ವಾಸ್ ಬಾವಿಯಲ್ಲಿ ನೀರು ತರಕ್ಕೆ ಹೋಗಿದ್ವಿ. ಅಲ್ಲಿ ಎಲ್ಲಿ ನೋಡಿದ್ರು ಸುತ್ತ ಬಂಡೆ, ಅಪ್ಪ ಎತ್ತಡ ನೋಡಿದರೂ ಕಲ್ಲು ಬಂಡೆನೇ ಕಾಣುವುದಯ್ಯ ಅನ್ನಂಗೆ ಆಗೋಯ್ತು ನಮಗೆ. ಎಲ್ಲಿ ನೋಡಿದ್ರು ಈ ಮಧುಗಿರಿ, ಕೊರಟಗೆರೆ, ಹಾಗೆ ಪಾವಗಡ ಸೈಡ್ ಬಂದ್ರಂತೂ ಸಿಕ್ಕಾಬಟ್ಟೆ ಬಂಡೆಗಳು. ಎಲ್ಲಿ ನೋಡಿದ್ರು ಬರೀ ಬಂಡೆ 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 ಬಂಡೆ, ಎಲ್ಲೋದ್ರು ಇನ್ನೇನು ಕಾಣಿಸಲ್ಲ, ಬರೀ ಬಂಡೆಲೇ ಇರ್ತದೆ. ನಾನು ಫಸ್ಟ್ ಟೈಮ್ ಬಾವಿಲಿ ನೀರನ್ನು ನೋಡಿದ್ದು, ಹಾಗೆ ನಾನು ಬಾವಿಲಿ ನೀರನ್ನು ಸೇರಿದೆ. ನೀರು ತುಂಬಾ ಹತ್ತಿರ ಇರೋದ್ರಿಂದ ನನಗೇನು ಅಷ್ಟೊಂದು ಕಷ್ಟ ಅಂತ ಅನ್ನಿಸ್ಲಿಲ್ಲ, ತುಂಬಾ ಹತ್ರನೇ ಇತ್ತು ಬಾವಿಯಲ್ಲಿ ನೀರು. ಅಡುಗೆಗೆಲ್ಲ ಈ ನೀರನ್ನೇ ಬಳಸ್ತಾರೆ, ನಲ್ಲಿ ನೀರನ್ನು ಉಪಯೋಗಿಸಲ್ಲ ಇವರು. ಎಷ್ಟು ಜನ ಬರ್ತಾರೆ ಅಂದರೆ ಅಲ್ಲಿಗೆ ಬಿಡುವೇ ಇರಲ್ಲ, ಅಷ್ಟು ಜನ ಬಂದು ಅಲ್ಲಿ ನೀರನ್ನು ತಗೊಂಡು ಹೋಗ್ತಾರೆ. 2 ಬಿಂದಿಗೆ ತೊಗೊಂಡೋಗಿದ್ವಿ, ವಿಶು ಒಂದು ಬಿಂದಿಗೆ, ನಾನೊಂದು ಬಿಂದಿಗೆ ತೊಗೊಂಡು ಬಂದ್ವಿ. ಅಂದರೆ ವಿಶುನೇ ಎಲ್ಲನೂ ಹೇಳ್ಕೊಟ್ಟಿದ್ದು, ನನಗೆ ಫಸ್ಟ್ ಟೈಮ್ ಅಲ್ವಾ ನಾನು ಬಾವಿಲಿ ನೀರು ಸೇರ್ತಿದ್ದು, ಹಾಗಾಗಿ ನನಗೇನೂ ಗೊತ್ತಿರಲಿಲ್ಲ. ಎಲ್ಲ ಹಗ್ಗ ಎಲ್ಲ ಫಿಕ್ಸ್ ಮಾಡಿಕೊಟ್ಟಿದ್ದೆಲ್ಲ ಅವನೇ. ನಮ್ಮೂರ ಕಡೆ ಎಲ್ಲ ಬಾವಿಗಳಿದ್ದಾವೆ, ಆದ್ರೂ ನಾನು ಬಾವಿಯಲ್ಲಿ ತುಂಬಿರುವ ಬಾವಿ ನೀರು ತುಂಬಿಕೊಂಡಿರೋದನ್ನ ನಾನು ಯಾವತ್ತೂ ನೋಡಿಲ್ಲ. ಅಲ್ಪ ಸ್ವಲ್ಪ ತಳದಲ್ಲಿ ನೀರು ಬಂದಿತ್ತು ಅಷ್ಟೇ ನೋಡಿದ್ದು. ಬೇಸಿಗೆ ಆಗಿರೋದ್ರಿಂದ ಬಾವಿಯಲ್ಲಿ ಸ್ವಲ್ಪ ನೀರು ಕೆಳಗಡೆ ಹೋಗಿದ್ದಾವೆ, ಅದಕ್ಕಿಂತ ತುಂಬಾ ಮೇಲೇನೆ ಇರ್ತವೆ ಅಂತ ಹೇಳ್ತಿದ್ರು. ಇವಾಗಲೇ ಎಷ್ಟು ಮೇಲಿದೆ, ಇನ್ನು ಎಷ್ಟು ಮೇಲೆ ಬರ್ತವೆ ಅಂತಲೇ ಗೊತ್ತಿಲ್ಲ. ತುಂಬಾ ನೀರಿರುತ್ತೆ ಬಾವಿಲಿ, ಸದಾ ಯಾವಾಗಲೂ ನೀರಿರುತ್ತಂತೆ. ಇಡೀ ಕೊರಟಗೆರೆ ಜನ ಎಲ್ಲ ಬಂದು ಅಡುಗೆಗೆ, ಕುಡಿಯೋಕ್ಕೆ ಎಲ್ಲ ಇದೇ ಬಾವಿ ನೀರನ್ನು ಯೂಸ್ ಮಾಡ್ತಾರೆ. ಈ ಬಾಡಿ ಬಿಲ್ಡರು ಕೊಡಪ್ಪ ನಾನೊಂದು ಬಿನ್ಗೆ ತಗೊಂಡು ಹೋಗ್ತೀನಿ ಅಂದರೆ, ಇಲ್ಲ 2 ಕೈಲೂ ತಗೊಂಡು ಹೋಗೋಕ್ಕಾಗತ್ತೆ ಅಂತ ಹತ್ತದ. ಜಿಮ್ ಥರ 6 ಪ್ಯಾಕ್ ಬರ್ಸ್ಬೇಕು ಅಂತ ಅವನು ಇಷ್ಟೊಂದೆಲ್ಲ ಕಸರತ್ತೆಲ್ಲ ಮಾಡ್ತಾ ಇದ್ದಾನೆ ನೋಡಿ. ಎಷ್ಟು ಬೇಗ ಹತ್ತುತ್ತಾನೆ, ಎಷ್ಟು ಚೆನ್ನಾಗಿ. ನಮಗಾದರೆ ಆಗೋದೇ ಇಲ್ಲ, ಅಲ್ಲೇ ಸುಸ್ತೊಡ್ದು ಹೋಗ್ತೀವಿ. ನಾವು ಹೋಗಿ ಬರೋ ಅಷ್ಟರಲ್ಲಿ ಎಲ್ಲರೂ ಕೂತ್ಕೊಂಡು ತಿಂಡಿಯನ್ನು ತಿಂತಾಯಿದ್ರು, ತುಂಬಾ ಲೇಟಾಗಿ ಹೋಗಿತ್ತು. ನಮ್ಮ ಚೋಟು ಹೇಗೆ ವ್ಲಾಗ್ ಮಾಡ್ತಾನೆ ನೋಡಿ ಹೆಂಗೆ. ಮಧ್ಯಾಹ್ನದ ಊಟಕ್ಕೆ ಜಾಮೂನ್ ಜೊತೆಗೆ ಹಾಗೆ ವೈಟ್ ರೈಸು ಮತ್ತು ರೆಡ್ ರೈಸು, ಹಾಗಲಕಾಯಿ ಸಾಂಬಾರು, ಹಾಗೆಯೇ ಅದ್ರ ಜೊತೆಗೆ ವಾಂಗಿಬಾತ್ ಗೊಜ್ಜು ಮತ್ತು ಚಿತ್ರಾನ್ನದ ಗೊಜ್ಜು ಮತ್ತು ವಡೆಯನ್ನು ಕೂಡ ನಾವು ತಿಂದ್ವಿ. ಎಲ್ಲ ಮಕ್ಳಿಗೂ ಇಷ್ಟ ಆಗೋದು ಅಂದರೆ ಜಾಮೂನು, ಮಕ್ಳಿಗೆಲ್ಲ ಫೇವ್ರೇಟ್ ಅಂತಲೇ ಹೇಳ್ಬೋದು. ಜಾಮೂನ್ ಇಷ್ಟಪಡದೇ ಇರೋ ಮಕ್ಕಳೇ ಇಲ್ಲ ಅಂತ ಅನಿಸುತ್ತೆ, ಆದರೂ ತುಂಬಾ ಇಷ್ಟಪಡ್ತಾವೆ ಮಕ್ಕಳು. ಜಾಮೂನ್ ಅಂದ್ರೆ ಅವಕ್ಕೆಲ್ಲ ಫೇವ್ರೇಟ್ ಆಗೋಗುತ್ತೆ.